ಜಗತ್ತಿಗೆ ಶಾಂತಿ ಆರೋಗ್ಯದ ಮಂತ್ರವನ್ನ ಬೋಧಿಸಿದ ಭಾರತ. ವಿಶ್ವಕ್ಕೆ ಭಾರತ ನೀಡಿದ ಅತ್ಯಮೂಲ್ಯ ಕೊಡುಗೆ ಯೋಗ. ವಿಶ್ವವನ್ನೇ ಒಂದುಗೂಡಿಸಿ ಗೆದ್ದ ಪ್ರಧಾನಿ ಮೋದಿ. ಆಧುನಿಕ ಯುಗದಲ್ಲಿ ಯೋಗದ ಮಹತ್ವ ಏನು ಗೊತ್ತಾ? ಇದೇ ಈ ಹೊತ್ತಿನ ಸ್ಪೆಷಲ್ ಎಪಿಸೋಡ್ ಯೋಗ ಪಥ, ನಮ್ಮ ಭಾರತದ ಹೆಮ್ಮೆ. ನಾನು ಲಕ್ಷ್ಮಿ. ಹೌದು, ನಮ್ಮ ಭಾರತ ಸನಾತನ ಚಿಂತನೆಗಳ ತವರೂರು. ಆಧ್ಯಾತ್ಮಿಕ ಸಂಪತ್ತನ್ನ ಇಡೀ ಜಗತ್ತಿಗೆ ಪರಿಚಯಿಸಿದ ಪುಣ್ಯಭೂಮಿ. ಈ ಪವಿತ್ರ ಯೋಗವನ್ನ ಇಡೀ ಮನುಕುಲಕ್ಕೆ ಮಹಾನ್ ಕೊಡುಗೆಯಾಗಿ ನೀಡಿದವರು ಪತಾಂಜಲಿ ಮಹರ್ಷಿಗಳು. ಅಂದು ಬಿತ್ತಿದ ಜ್ಞಾನದ ಬೀಜ ಇಂದು ಜಗತ್ತನ್ನೇ ಆವರಿಸಿಕೊಂಡಿರುವ ಯೋಗ ವೃಕ್ಷವಾಗಿ ಭಾರತದ ತತ್ವಶಾಸ್ತ್ರದ 6 ಆಸ್ತಿಕ ದರ್ಶನಗಳ ಸಾಲಿನಲ್ಲಿ ಯೋಗ ದರ್ಶನ ಅತ್ಯಂತ ಪ್ರಮುಖವಾಗಿದೆ. ಇದು ಕೇವಲ ದೈಹಿಕ ಕಸರತ್ತಲ್ಲ, ಇದು ಆತ್ಮದ ಸಾಕ್ಷಾತ್ಕಾರದ ಮಾರ್ಗ. ಇದು ಆತ್ಮ ಮತ್ತು ಪರಮಾತ್ಮನನ್ನ ಜೋಡಿಸುವಂತಹ ದಿವ್ಯ ಶಕ್ತಿ. ಆದಿಯೋಗಿ ಶಿವನಿಂದ ಆರಂಭವಾಗಿ ಸಪ್ತಶ್ರೀಗಳ ಮೂಲಕ ಹರಿದು ಬಂದ ಈ ಯೋಗ ಜ್ಞಾನ ಗಂಗೆ ಇಂದು ನಮ್ಮ ಹೆಮ್ಮೆಯ ಸಂಸ್ಕೃತಿಯ ಪ್ರತೀಕವಾಗಿದೆ. ನಮ್ಮ ಹೆಮ್ಮೆಯ ಯೋಗಕ್ಕೆ ಇಡೀ ವಿಶ್ವವೇ ತಲೆಬಾಗ್ತಾ ಇದೆ. ಋಷಿ ಮುನಿಗಳು ಜಗತ್ತಿಗೆ ನೀಡಿದ ಅಪ್ರತಿಮ ಕೊಡುಗೆ ಯೋಗ. ಒಂದು ಕಾಲದಲ್ಲಿ ಕೇವಲ ಭಾರತಕ್ಕೆ ಅಥವಾ ಕೆಲವು ವಿದೇಶಿ ಸಾಧಕರಿಗಷ್ಟೇ ಸೀಮಿತವಾಗಿದ್ದ ಈ ಯೋಗ ಕಲೆ ಇಂದು ಜಾಗತಿಕ ಜನಮನವನ್ನ ಗೆದ್ದಿದೆ. ಇಂದು ವಿಶ್ವದ ಮೂಲೆ ಮೂಲೆಗಳಲ್ಲೂ ಯೋಗದ ಮಂತ್ರ ಜಪಿಸಲಾಗ್ತಾ ಇದೆ. ಹಾಗಾದ್ರೆ ಈ ಜಾಗತಿಕ ಕ್ರಾಂತಿ ಆರಂಭವಾಗಿದ್ದು ಹೇಗೆ? ಇಲ್ಲಿದೆ ಒಂದು ಸ್ಪೆಷಲ್ ಸ್ಟೋರಿ. ಜಗತ್ತಿಗೆ ಶಾಂತಿ ಆರೋಗ್ಯದ ಮಂತ್ರವನ್ನು ಬೋಧಿಸಿದ ಭಾರತ. ವಿಶ್ವಕ್ಕೆ ಭಾರತ ನೀಡಿದ ಅತ್ಯಮೂಲ್ಯ ಕೊಡುಗೆ ಯೋಗ. ವಿಶ್ವವನ್ನೇ ಒಂದುಗೂಡಿಸಿ ಗೆದ್ದ ಪ್ರಧಾನಿ ನರೇಂದ್ರ ಮೋದಿ. ಆಧುನಿಕ ಯುಗದಲ್ಲಿ ಯೋಗದ ಮಹತ್ವ ಏನು ಗೊತ್ತಾ? ಹೌದು, ನಮ್ಮ ಭಾರತ ಬರೀ ಒಂದು ಭೂಪ್ರದೇಶವಲ್ಲ, ಅದು ಜ್ಞಾನದ ಭಂಡಾರ, ಅತ್ಯಾತ್ಮಕ ಪುಣ್ಯಭೂಮಿ. ಜಗತ್ತಿಗೆ ಶಾಂತಿ, ನೆಮ್ಮದಿ ಮತ್ತು ಆರೋಗ್ಯದ ಮಂತ್ರವನ್ನು ಬೋಧಿಸಿದ ಜಗದ್ಗುರು. ಈ ಪುಣ್ಯಭೂಮಿ ಇಡೀ ಮಾನವ ಕುಲಕ್ಕೆ ನೀಡಿದ ಅತ್ಯಂತ ಅಮೂಲ್ಯವಾದ ಕೊಡುಗೆ ಎಂದ್ರೆ ಅದು ಯೋಗ. ಹೌದು, ಯೋಗ ನಮ್ಮ ಭಾರತದ ತವರೂರು, ನಮ್ಮ ಅಸ್ಮಿತೆ, ನಮ್ಮ ಪರಂಪರೆ ಮತ್ತು ನಮ್ಮ ಹೆಮ್ಮೆ. ಇಂದು ಇಡೀ ವಿಶ್ವವೇ ಭಾರತದತ್ತ ತಿರುಗಿ ನೋಡುತ್ತಿದೆ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಪೂರ್ವಜರು ನಮಗೆ ನೀಡಿದ ಈ ಯೋಗ ವಿಜ್ಞಾನ. ಯೋಗಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಸಿಂಧು ಬಯಲಿನ ನಾಗರಿಕತೆಯಿಂದ ಹಿಡಿದು ವೇದ ಉಪನಿಷತ್ತುಗಳ ಕಾಲದವರೆಗೂ ಯೋಗದ ಉಲ್ಲೇಖಗಳಿವೆ. ಇದು ಕೇವಲ ದೈಹಿಕ ಕಸರತ್ತಲ್ಲ, ಇದು ಆತ್ಮ ಮತ್ತು ಪರಮಾತ್ಮನನ್ನು ಜೋಡಿಸುವ ದಿವ್ಯ ಶಕ್ತಿ. ಆದಿಯೋಗಿ ಶಿವನಿಂದ ಆರಂಭವಾಗಿ ಸಪ್ತರ್ಷಿಗಳ ಮೂಲಕ ಹರಿದು ಬಂದ ಈ ಜ್ಞಾನ ಗಂಗೆ ಇಂದು ನಮ್ಮ ಹೆಮ್ಮೆಯ ಸಂಸ್ಕೃತಿಯ ಪ್ರತೀಕವಾಗಿದೆ. ಇಂದಿನ ಆಧುನಿಕ ಜಗತ್ತಿನಲ್ಲಿ ಮನುಷ್ಯ ಎಲ್ಲವನ್ನೂ ಗೆದ್ದಿದ್ದಾನೆ, ಆದರೆ ತನ್ನ ಆರೋಗ್ಯ ಮತ್ತು ನೆಮ್ಮದಿಯನ್ನ ಕಳೆದುಕೊಳ್ಳುತ್ತಿದ್ದಾನೆ. ಒತ್ತಡ, ಖಿನ್ನತೆ, ಮಧುಮೇಹ, ರಕ್ತದೊತ್ತಡದಂತಹ ಕಾಯಿಲೆಗಳು ಮನುಷ್ಯನನ್ನ ಕಾಡುತ್ತಿವೆ. ಇಂತಹ ಸಂದರ್ಭದಲ್ಲಿ ಜಗತ್ತಿಗೆ ದಾರಿದೀಪವಾಗಿ ನಿಂತಿರುವುದು ಯೋಗ ಮಾತ್ರ. ಒಂದು ಕಾಲದಲ್ಲಿ ಭಾರತದ ಹಿಮಾಲಯದ ಕಂದರಗಳಿಗೆ, ಆಶ್ರಮಗಳಿಗೆ ಸೀಮಿತವಾಗಿದ್ದ ಯೋಗ ಇಂದು ಜಾಗತಿಕ ಬ್ರ್ಯಾಂಡ್ ಆಗಿದೆ. ಭಾರತದ ಸತತ ಪ್ರಯತ್ನದ ಫಲವಾಗಿ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಇಡೀ ವಿಶ್ವವೇ ಆಚರಿಸುತ್ತಿದೆ. ಅಮೆರಿಕಾದಿಂದ ಆಸ್ಟ್ರೇಲಿಯಾದವರೆಗೆ, ಆಫ್ರಿಕಾದಿಂದ ಯುರೋಪ್ವರೆಗೆ, ಜಾತಿ, ಧರ್ಮ, ದೇಶಗಳ ಗಡಿಯೆಲ್ಲ ಮೀರಿ ಇಡೀ ಜಗತ್ತು ಓಂಕಾರದ ನಾದಕ್ಕೆ ತಲೆಬಾಗುತ್ತಿದೆ. ಇದು ಪ್ರತಿಯೊಬ್ಬ ಭಾರತೀಯನೂ ಎದೆ ಉಬ್ಬಿಸಿ ಹೇಳಿಕೊಳ್ಳುವಂತಹ ಹೆಮ್ಮೆಯ ಕ್ಷಣ.
ಯೋಗ ಭಾರತ ಜಗತ್ತಿಗೆ ನೀಡಿದ ಅತ್ಯಂತ ದೊಡ್ಡ ಸಾಫ್ಟ್ ಪವರ್. ಇದು ನಮ್ಮ ಸಂಸ್ಕೃತಿಯ ಉಸಿರು, ನಮ್ಮ ಭವ್ಯ ಪರಂಪರೆಯ ಹೆಜ್ಜೆ ಗುರುತು. ಇಂದಿನ ಆಧುನಿಕ ಬದುಕಿನಲ್ಲಿ ನಮಗೆ ಸುಖವಿದೆ, ಆದರೆ ನೆಮ್ಮದಿ ಇಲ್ಲ. ಶ್ರೀಮಂತಿಕೆ ಇದೆ, ಆದರೆ ಆರೋಗ್ಯವಿಲ್ಲ. ಮಧುಮೇಹ, ರಕ್ತದೊತ್ತಡ, ಹೃದಯಾಘಾತ ಮತ್ತು ಖಿನ್ನತೆ ಇವೆಲ್ಲ ಇಂದಿನ ತಲೆಮಾರನ್ನ ಭೇಟಿಯಾಡ್ತೇವೆ. ಇಂತಹ ಸಮಯದಲ್ಲಿ ಯೋಗವು ಕೇವಲ ಆಧ್ಯಾತ್ಮಿಕ ಮಾರ್ಗವಾಗಿ ಉಳಿದಿಲ್ಲ, ಅದೊಂದು ವೈಜ್ಞಾನಿಕ ಚಿಂತನೆಯಾಗಿ ಹೊರಹೊಮ್ಮಿದೆ. ಅದರ ಬಗ್ಗೆ ನೋಡೋಣ ಬನ್ನಿ. ಪ್ರಾಚೀನ ಭಾರತ ಜಗತ್ತಿಗೆ ನೀಡಿದ ಅತಿ ಮಹತ್ವದ ಪರಂಪರೆಯ ಕೊಡುಗೆ ಅಂದ್ರೆ ಅದು ಯೋಗ. ಇದು ಕೇವಲ ಒಂದು ದೈಹಿಕ ಕಸರತ್ತಲ್ಲ, ಕೇವಲ ಶಾರೀರಿಕ ವ್ಯಾಯಾಮವಲ್ಲ. ಇದು ಭಾರತದ ಮಣ್ಣಿನಿಂದ ಜಗತ್ತಿಗೆ ಹರಿದು ಬಂದ ಅಪರೂಪದ ದಿವ್ಯ ಶಕ್ತಿ. ದೇಹ ಮತ್ತು ಮನಸ್ಸನ್ನು ಒಂದೇ ತಕ್ಕಡಿಯಲ್ಲಿ ತೂಗುವ ದಿವ್ಯ ವಿದ್ಯೆ. ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ್ಯ ಬಾಂಧವ್ಯವೇ ಯೋಗ. ಇವತ್ತು ಮನುಷ್ಯ ತನ್ನನ್ನು ತಾನು ಕಳೆದುಕೊಳ್ಳುತ್ತಿರುವಾಗ ಆತನನ್ನು ಮರಳಿ ಆತನ ನಿಜ ಜೀವನಕ್ಕೆ ಹತ್ತಿರ ಕರೆದುಕೊಂಡು ಹೋಗುವ ಶಕ್ತಿ ಇರುವುದು ಕೇವಲ ಯೋಗಕ್ಕೆ ಮಾತ್ರ. ಇವತ್ತಿನ ಆಧುನಿಕ ಮಾನವ ಪ್ರಕೃತಿಯಿಂದ ದೂರವಾಗಿದ್ದಾನೆ. ಕಾಂಕ್ರೀಟ್ ಕಾಡಿನ ಮಧ್ಯೆ ಸಿಲುಕಿ ಹೆತ್ತ ತಾಯಿಯಂತಿರುವ ಪ್ರಕೃತಿ ಮಾತೆಯನ್ನ ಮರೆತಿದ್ದಾನೆ. ಆದರೆ ಯೋಗ ನಮಗೆ ಮರಳಿ ಪ್ರಕೃತಿಯೊಂದಿಗೆ ಸಂಪರ್ಕವನ್ನ ಕಲ್ಪಿಸುತ್ತದೆ. ಇದು ಪ್ರಕೃತಿ ಮಾತೆ ಮತ್ತು ನಮ್ಮ ನಡುವಿನ ಪವಿತ್ರ ಬಾಂಧವ್ಯದ ಕೊಂಡಿ. ಇವತ್ತು ನಾವು ಎದುರಿಸುತ್ತಿರುವ ಅತಿ ದೊಡ್ಡ ಸವಾಲು ಎಂದ್ರೆ ಅದು ಹವಾಮಾನ ಬದಲಾವಣೆ ಅಥವಾ ಗ್ಲೋಬಲ್ ವಾರ್ಮಿಂಗ್. ಇದಕ್ಕೆ ಕಾರಣ ಮನುಷ್ಯನ ಮಿತಿ ಮೀರಿದ ಆಸೆ ಮತ್ತು ಜೀವನ. ಇಲ್ಲಿಯೇ ನೋಡಿ ಯೋಗದ ಮಹತ್ವ ಇರುವುದು. ಯೋಗ ಕೇವಲ ಮ್ಯಾಟ್ ಮೇಲೆ ಮಾಡುವ ಕಲೆಯಲ್ಲ, ಅದು ನಮ್ಮ ಜೀವನ ಶೈಲಿ ಹಾಗೂ ಪ್ರಜ್ಞೆಯನ್ನ ಸೃಷ್ಟಿಸುವ ಶಕ್ತಿ. ಹೌದು, ಯೋಗವು ಆಸೆಗಳನ್ನ ಹತೋಟಿಯಲ್ಲಿಡಲು ಕಲಿಸುತ್ತದೆ. ಹವಾಮಾನ ಬದಲಾವಣೆಯನ್ನ ನಿಭಾಯಿಸಲು ಕೇವಲ ಕಾನೂನುಗಳು ಸಾಲದು, ಮಾನವನ ಪ್ರಜ್ಞೆ ಬದಲಾಗಬೇಕು. ಯೋಗವು ನಮ್ಮ ಪ್ರಜ್ಞೆಯನ್ನ ಜಾಗೃತಗೊಳಿಸುವ ಮೂಲಕ ಪರಿಸರ ಸ್ನೇಹಿ ಬದುಕಿಗೆ ನಾಂದಿ ಹಾಡುತ್ತದೆ. ಇವತ್ತಿನ ದಿನಗಳಲ್ಲಿ ಮಾನಸಿಕ ಒತ್ತಡ, ಖಿನ್ನತೆ, ಬಿಪಿ, ಶುಗರ್ನಂತಹ ಲೈಫ್ ಸ್ಟೈಲ್ ಕಾಯಿಲೆಗಳು ಜನರನ್ನ ಕಾಡುತ್ತಿವೆ. ಯೋಗವು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನ ಉತ್ತಮವಾಗಿರಿಸಲು ಸಂಜೀವಿನಿಯಂತೆ ಕೆಲಸ ಮಾಡುತ್ತದೆ. ಹೌದು, ಅದು 2014 ಸೆಪ್ಟೆಂಬರ್ ತಿಂಗಳು. ಭಾರತದ ಪ್ರಧಾನಿಯಾಗಿ ನರೇಂದ್ರ ಮೋದಿರವರು ಮೊದಲ ಬಾರಿಗೆ ಅಧಿಕಾರವನ್ನು ವಹಿಸಿಕೊಂಡಿದ್ದ ವರ್ಷ. ಇಡೀ ಜಗತ್ತೇ ಭಾರತದ ಹೊಸ ನಾಯಕತ್ವದ ಕಡೆಗೆ ತಿರುಗಿ ನೋಡ್ತಾ ಇತ್ತು. ಆ ಸಂದರ್ಭದಲ್ಲಿ ನಡೆದಿದ್ದೇ ವಿಶ್ವಸಂಸ್ಥೆಯ ಮಹತ್ವದ ಸಾಮಾನ್ಯ ಸಭೆ. ಅಲ್ಲಿಯವರೆಗೂ ರಾಜತಾಂತ್ರಿಕತೆ, ಯುದ್ಧದ ಆರ್ಥಿಕತೆಯ ಬಗ್ಗೆ ಮಾತನಾಡ್ತಾ ಇದ್ದ ಜಾಗತಿಕ ವೇದಿಕೆಯಲ್ಲಿ ಭಾರತದ ಪ್ರಧಾನಿ ಮೋದಿ ಒಂದು ಹೊಸ ಮನ್ವಂತರಕ್ಕೆ ನಾಂದಿ ಹಾಡಿದ್ರು. ವಿಶ್ವಸಂಸ್ಥೆಯ ಆ ಸಾಮಾನ್ಯ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿರವರು ಯೋಗದ ಮಹತ್ವವನ್ನ ಜಗತ್ತಿಗೆ ಮುಂದಿಟ್ಟು, ಯೋಗ ಎಂದ್ರೆ ಕೇವಲ ದೈಹಿಕ ಕಸರತ್ತಲ್ಲ, ಅದು ಮನಸ್ಸು ಮತ್ತು ದೇಹವನ್ನ ಜೋಡಿಸುವಂತಹ ವಿಜ್ಞಾನ ಎಂದು ಹೇಳಿದ್ರು. ಯೋಗ ಕೇವಲ ವೈಯಕ್ತಿಕ ಆರೋಗ್ಯಕ್ಕೆ ಅಷ್ಟೇ ಅಲ್ಲ, ಇಡೀ ವಿಶ್ವದ ಶಾಂತಿಗೂ ಅವಶ್ಯಕತೆ ಇದೆ ಎಂದು ಮೋದಿರವರು ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳಿಗೆ ಮನವರಿಕೆ ಮಾಡಿಕೊಟ್ರು. ಪ್ರಕೃತಿ ಮತ್ತು ಮಾನವನ ನಡುವಿನ ಸಾಮರಸ್ಯಕ್ಕೆ ಯೋಗವೇ ಸೇತುವೆ ಎಂದರು. ಪ್ರತಿ ವರ್ಷ ಒಂದು ದಿನವನ್ನ ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಆಚರಿಸಬೇಕು ಎಂಬ ಪ್ರಸ್ತಾವನೆಯನ್ನ ಭಾರತ ಅಧಿಕೃತವಾಗಿ ವಿಶ್ವಸಂಸ್ಥೆಯ ಮುಂದಿಟ್ಟಿತ್ತು. ಆ ನಂತರ ಏನಾಯ್ತು ನೋಡೋಣ ಬನ್ನಿ. ಹೌದು, ಇವತ್ತು ನಮ್ಮ ಭಾರತದ ಗಡಿ ದಾಟಿದೆ ನಮ್ಮ ಪವಿತ್ರ ಯೋಗ. ಇಂದು ಜಗತ್ತಿನಾದ್ಯಂತ ಸಾಮೂಹಿಕ ಆಂದೋಲನವಾಗಿ ಮಾರ್ಪಟ್ಟಿದೆ. ಅಮೆರಿಕದ ಟೈಮ್ಸ್ ಸ್ಕ್ವೇರ್ನಿಂದ ಹಿಡಿದು
ಪ್ಯಾರಿಸ್ನ ಐಫೆಲ್ ಟವರ್ ವರೆಗೆ, ಲಂಡನ್ನ ಬೀದಿಗಳಿಂದ ಹಿಡಿದು ಆಫ್ರಿಕಾದ ಹಳ್ಳಿಗಳವರೆಗೆ ಇಂದು ಯೋಗ ವ್ಯಾಪಿಸಿದೆ. ಜಾತಿ, ಮತ, ಪಂಥ, ರಾಷ್ಟ್ರೀಯತೆಯ ಗಡಿಗಳನ್ನ ಮೀರಿ ಇಡೀ ಪ್ರಪಂಚವೇ ಒಂದೇ ವೇದಿಕೆಯಲ್ಲಿ ಯೋಗಾಸನ ಮಾಡುವಲ್ಲಿ ಪ್ರಧಾನಿ ಮೋದಿಯವರ ರಾಜತಾಂತ್ರಿಕತೆ ಮತ್ತು ಭಾರತದ ಸನಾತನ ಜ್ಞಾನ ಯಶಸ್ವಿಯಾಗಿದೆ. ಆಧುನಿಕ ಜಗತ್ತಿನ ಒತ್ತಡದ ಜೀವನಕ್ಕೆ, ಮಾನಸಿಕ ನೆಮ್ಮದಿಗೆ ಯೋಗವೇ ಸಂಜೀವಿನಿಯಾಗಿದೆ. 2014ರಲ್ಲಿ ಬಿತ್ತಿದ ಒಂದು ಸಣ್ಣ ಆಲೋಚನೆಯ ಸಸ್ಯ ಇಂದು ಜಾಗತಿಕ ಮಟ್ಟದಲ್ಲಿ ಹೆಮ್ಮರವಾಗಿ ಬೆಳೆದು ನಿಂತಿದೆ. ಜಗತ್ತಿಗೆ ಯುದ್ಧವನ್ನಲ್ಲ, ಬುದ್ಧನನ್ನ ಹಾಗೂ ಯೋಗವನ್ನ ನೀಡಿದ ಹೆಮ್ಮೆಯ ಭಾರತದ್ದು. ವಿಶ್ವಸಂಸ್ಥೆಯ ವೇದಿಕೆಯಲ್ಲಿ ಭಾರತ ಮೂಡಿಸಿದ ಈ ಯೋಗದ ಹೆಜ್ಜೆ ಗುರುತು ಎಂದಿಗೂ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಯೋಗದ ಉಗಮ ಇವತ್ತಿನದಲ್ಲ, ಇದು ಸಹಸ್ರಾರು ವರ್ಷಗಳ ಇತಿಹಾಸವಿರುವ ಭವ್ಯ ಪರಂಪರೆ. ಹಿಮಾಲಯದ ಗುಹೆಗಳಲ್ಲಿ, ಪವಿತ್ರ ನದಿಗಳ ತಟದಲ್ಲಿ ಋಷಿ ಮುನಿಗಳು ಕಂಡುಕೊಂಡ ದಿವ್ಯ ಜ್ಞಾನವಿದು. ಮಹರ್ಷಿ ಪತಂಜಲಿ ಕೇವಲ ಕೆಲವು ಸೂತ್ರಗಳ ಮೂಲಕ ಇಡೀ ಯೋಗ ವಿಜ್ಞಾನವನ್ನ ಜಗತ್ತಿಗೆ ಪರಿಚಯಿಸಿತು. ಅಂದು ಭಾರತದ ಪುಣ್ಯ ಭೂಮಿಯಲ್ಲಿ ಅಡಗಿದ್ದ ಈ ರಹಸ್ಯ ಇಂದು ಇಡೀ ಜಗತ್ತನ್ನೇ ಆವರಿಸಿದೆ. ಯಾವಾಗ ನಮ್ಮ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶ್ವಸಂಸ್ಥೆಯ ವೇದಿಕೆಯಲ್ಲಿ ಯೋಗದ ಮಹತ್ವವನ್ನ ಸಾರಿದೋ, ಅಂದಿನಿಂದ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನವಾಗಿ ಇತಿಹಾಸ ಸೃಷ್ಟಿಸಿತ್ತು. ಇಂದು ಕೋಟ್ಯಾಂತರ ಜನ ಒಂದೇ ಉಸಿರಿನಲ್ಲಿ ಯೋಗ ಮಾಡುತ್ತಿದ್ದಾರೆ. ಇದು ಭಾರತೀಯ ಸಂಸ್ಕೃತಿಯ ಜಾಗತಿಕ ವಿಜಯಯಾತ್ರೆ. ಪ್ರಧಾನಿ ಮೋದಿಯವರ ಭಾಷಣದ ಬಳಿಕ 2014ರ ಡಿಸೆಂಬರ್ 11ರಂದು ವಿಶ್ವಸಂಸ್ಥೆಯಲ್ಲಿ ಮಸೂದೆಯೊಂದನ್ನು ಮಂಡಿಸಲಾಯಿತು. ಭಾರತದ ವಿಶ್ವಸಂಸ್ಥೆಯ ಪ್ರತಿನಿಧಿ ಅಶೋಕ್ ಮುಖರ್ಜಿ ಅವರು ಕರಡನ್ನ ಸಿದ್ಧಪಡಿಸಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಮಂಡಿಸಿದ್ದು. ಈ ಕರಡಿಗೆ ಯಾವುದೇ ವಿರೋಧವಿಲ್ಲದೆ 177 ದೇಶಗಳು ಒಪ್ಪಿದ್ವು. ಒಂದೂ ಮತ ಚಲಾವಣೆಯಾಗದೆ ಯೋಗ ದಿನ ಆಚರಣೆಯ ಕರಡು ಪ್ರತಿ ಅಂಗೀಕಾರವಾಯಿತು. ಬಳಿಕ ಮಸೂದೆಯನ್ನ ಅಂಗೀಕರಿಸಲಾಯಿತು. ಇದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ತಕರಾರು ಇಲ್ಲದೆ ಹೆಚ್ಚಿನ ಬೆಂಬಲ ಪಡೆದು ಅಂಗೀಕಾರಗೊಂಡ ಮಸೂದೆ ಎಂಬ ಖ್ಯಾತಿಯನ್ನ ಪಡೆದುಕೊಂಡಿದೆ. ಭಾರತದಲ್ಲಿ ಯೋಗ ದಿನಕ್ಕೆ ಬೇಕಾದ ತಯಾರಿಯನ್ನ ಕೇಂದ್ರ ಸರ್ಕಾರವು ಆಯುಷ್ ಇಲಾಖೆ ವ್ಯವಸ್ಥೆ ಮಾಡುತ್ತಿದೆ. 2015ರ ಜೂನ್ 21ರಂದು ಆಚರಿಸಲಾದ ಮೊಟ್ಟ ಮೊದಲ ವಿಶ್ವ ಯೋಗ ದಿನದಂದು ಪ್ರಧಾನಿ ನರೇಂದ್ರ ಮೋದಿ 84 ದೇಶಗಳ ಪ್ರತಿನಿಧಿಗಳು ಸೇರಿದ್ದರು. 35,985 ಜನರು ನವದೆಹಲಿಯ ರಾಜಪಥ್ನಲ್ಲಿ 35 ನಿಮಿಷ 21 ಆಸನಗಳನ್ನ ಪ್ರದರ್ಶಿಸಿದ್ರು. ಇದನ್ನ ವಿಶ್ವದ ಲಕ್ಷಾಂತರ ಜನ ವೀಕ್ಷಿಸಿದರು. ಏಕಕಾಲದಲ್ಲಿ ಇದು 2 ಗಿನ್ನೆಸ್ ದಾಖಲೆಗಳನ್ನ ಬರೆಯಿತು. ಒಂದೇ ಬಾರಿಗೆ 35,985 ಜನರು ಏಕಕಾಲಕ್ಕೆ ಒಂದೇ ಕಡೆ ಯೋಗ ಅಭ್ಯಾಸ ಮಾಡಿದ್ದು ಮೊದಲ ದಾಖಲೆ. ಆದ್ರೆ ಒಂದೇ ಬಾರಿಗೆ 84 ದೇಶದ ಪ್ರತಿನಿಧಿಗಳು ಯೋಗದಲ್ಲಿ ಭಾಗವಹಿಸಿದ್ದು ಮತ್ತೊಂದು ದಾಖಲೆಯಾಯಿತು. ವೈದ್ಯಕೀಯ ಲೋಕವೇ ಇವತ್ತು ಯೋಗದ ಶಕ್ತಿಯನ್ನ ಒಪ್ಪಿಕೊಂಡಿದೆ. ಸೂರ್ಯ ನಮಸ್ಕಾರ ದೇಹದ ಪ್ರತಿಯೊಂದು ಅಂಗಕ್ಕೂ ಚೈತನ್ಯ ನೀಡಿದ್ರೆ, ಪ್ರಾಣಾಯಾಮ ನಮ್ಮ ಶ್ವಾಸಕೋಶವನ್ನ ವಜ್ರದಂತೆ ಗಟ್ಟಿಗೊಳಿಸುತ್ತದೆ. ಧ್ಯಾನ ಮನಸ್ಸಿನ ಆತಂಕವನ್ನ ದೂರ ಮಾಡಿ ಮೆದುಳಿನ ಕಾರ್ಯಕ್ಷಮತೆಯನ್ನ ಹೆಚ್ಚಿಸುತ್ತದೆ. ಮಾತ್ರೆಗಳಿಲ್ಲದೆ, ಹಣದ ಖರ್ಚಿಲ್ಲದೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವ ಏಕೈಕ ಸಂಜೀವಿನಿ ಅಂದ್ರೆ ಅದು ಯೋಗ ಮಾತ್ರ.
ಒಂದು ಕಾಲವಿತ್ತು ಯೋಗ ಅಂದ್ರೆ ಕೇವಲ ವಯಸ್ಸಾದವರು ಸನ್ಯಾಸಿಗಳು ಮಾಡ್ತಾರೆ ಅಂತ ಇತ್ತು. ಆದರೆ 2026ರ ಇಂದಿನ ಚಿತ್ರಣವೇ ಬೇರೆ. ಇಂದು ಯುವ ಪೀಳಿಗೆ ಐಟಿ-ಬಿಟಿ ಉದ್ಯೋಗಿಗಳು ಮತ್ತು ವಿದ್ಯಾರ್ಥಿಗಳು ಯೋಗದತ್ತ ಕಡೆ ಕಾಲಿಡ್ತಿದ್ದಾರೆ. ಇಡೀ ದಿನ ಕಂಪ್ಯೂಟರ್ ಮುಂದೆ ಕುಳಿತು ಬೆನ್ನು ನೋವು ಮತ್ತು ಮಾನಸಿಕ ಒತ್ತಡಕ್ಕೆ ಒಳಗಾಗುವಂತಹ ಕಾರ್ಪೊರೇಟ್ ಜಗತ್ತಿಗೆ ಯೋಗ ಈಗ ಲೈಫ್ ಸೇವರ್ ಆಗಿದೆ. ಇವತ್ತು ಅದೆಷ್ಟೋ ಅನಾರೋಗ್ಯ ಸಮಸ್ಯೆಗಳನ್ನ ಯೋಗದ ಮೂಲಕ ಪರಿಹರಿಸಿಕೊಳ್ತಿದ್ದಾರೆ. ಕಾಲ ಬದಲಾದಂತೆ ನಮ್ಮ ಜೀವನ ಶೈಲಿ ಕೂಡ ಬದಲಾಗ್ತಾ ಇದೆ. ಸಹಜವಾಗಿಯೇ ಆಹಾರ ಪದ್ಧತಿ ಬದಲಾಗ್ತಾ ಇದ್ದಂತೆ ಇದೆಲ್ಲದರ ಜೊತೆಗೆ ಮನುಷ್ಯನ ಆರೋಗ್ಯ ಸಮಸ್ಯೆಗಳು ಸಹ ಹೆಚ್ಚಾಗ್ತಾ ಇವೆ. ಮನುಷ್ಯನ ಊಟದಷ್ಟು ಔಷಧಿಗಳು, ಔಷಧಿಯ ಪ್ರಮಾಣದಷ್ಟು ಊಟವನ್ನ ಮಾಡುವ ಪರಿಸ್ಥಿತಿ ಇದೆ. ಬದಲಾದ ಜೀವನ ಶೈಲಿಯಿಂದ ಉಂಟಾಗಿರುವ ಆರೋಗ್ಯ ತೊಂದರೆಗಳಿಗೆ ಯೋಗ ಉತ್ತಮ ಪರಿಹಾರವಾಗಿದೆ. ಅದರ ಬಗ್ಗೆ ನೋಡೋಣ ಬನ್ನಿ. ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಹಾಗೂ ದೈನಂದಿನ ಬದುಕಿಗೆ ಯೋಗ ಅವಶ್ಯಕವಾಗಿದೆ. ಯೋಗ ಇಂದು ನಿನ್ನೆಯದ್ದಲ್ಲ, ವೇದಗಳ ಕಾಲಕ್ಕಿಂತಲೂ ಹಿಂದಿನದ್ದು. ಒಬ್ಬ ಗುರುವಿನ ಮುಖಾಂತರ ಕಲಿಯುವಂತ ವಿದ್ಯೆ ಇದಾಗಿದೆ. ಸಾವಿರಾರು ವರ್ಷಗಳ ಹಿಂದೆಯೇ ಯೋಗ ನಮ್ಮ ಭಾರತದ ಪುಣ್ಯ ಭೂಮಿಯಲ್ಲಿ ಹುಟ್ಟಿದೆ. ನಮ್ಮ ಹೆಮ್ಮೆಯ ಭಾರತವೇ ಯೋಗದ ತವರು. ಪ್ರತಿದಿನದ ಒತ್ತಡಗಳ ಬದುಕಿನಲ್ಲಿ ಮಾನಸಿಕವಾಗಿ, ದೈಹಿಕವಾಗಿ ನಲುಗಿ ಹೋಗುತ್ತಿದ್ದೇವೆ. ಇಂಥ ಸಮಯದಲ್ಲಿ ಯೋಗ ಆ ಸಮಸ್ಯೆಗಳಿಂದ ನಮ್ಮನ್ನ ಕಾಪಾಡುವುದರಲ್ಲಿ ಎರಡೂ ಮಾತಿಲ್ಲ. ಯೋಗದಿಂದ ಹಲವು ಲಾಭಗಳಿವೆ. ಯೋಗ ದೀರ್ಘಕಾಲದ ಕಾಯಿಲೆಗಳಿಂದ ನಮ್ಮನ್ನ ಮುಕ್ತಿಗೊಳಿಸಿ ಸದಾ ಆರೋಗ್ಯವಂತರನ್ನಾಗಿಡುತ್ತದೆ. ಕಳೆದ 13 ವರ್ಷಗಳ ಹಿಂದೆ ಯೋಗದ ಮಹತ್ವದ ಬಗ್ಗೆ ದೇಶ ವಿದೇಶಗಳಲ್ಲಿ ಅಷ್ಟಾಗಿ ಗೊತ್ತಿರಲಿಲ್ಲ. ನಂತರ ಜಾಗತಿಕ ಮಟ್ಟದಲ್ಲಿ ಯೋಗದ ಮಹತ್ವದ ಬಗ್ಗೆ ಅರಿವು ಮೂಡಿಸಲಾಗಿತ್ತು. ಜೊತೆಗೆ ಎಲ್ಲರೂ ಯೋಗವನ್ನ ಮೈಗೂಡಿಸಿಕೊಳ್ಳುವಂತೆ ಜಾಗೃತಿ ಮೂಡಿಸಲಾಗಿತ್ತು. ಈ ಹಿಂದೆ ನಮ್ಮ ಭಾರತೀಯ ಯೋಗವನ್ನ ನೋಡಿ ವಿದೇಶಿಯರು ಮೂಗು ಮುರಿಯುತ್ತಿದ್ರು. ಯೋಗ ದಿನ ಆಚರಣೆ ಮಾಡೋಣ ಎಂದು ಭಾರತ ಜಗತ್ತಿನ ಮುಂದೆ ಪ್ರಸ್ತಾಪ ಇಟ್ಟಾಗ ಇಡೀ ಜಗತ್ತೇ ಒಗ್ಗೂಡಿ ನಮ್ಮ ಭಾರತಕ್ಕೆ ಬೆಂಬಲಿಸಿತ್ತು. ಹೆಚ್ಚು ಕಡಿಮೆ ಎಲ್ಲಾ ರಾಷ್ಟ್ರಗಳು ಯೋಗವನ್ನ ಬೆಂಬಲಿಸಿದವು. ಇದರಿಂದಾಗಿ ಯೋಗ ಇಂದು ಜಗತ್ತನ್ನ ಕಾಪಾಡುತ್ತಿದೆ. ಯೋಗದ ಮಹತ್ವದಿಂದಲೇ ಇವತ್ತು ನೀವೆಲ್ಲವೂ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಆಚರಿಸಲಾಗುತ್ತಿದೆ. ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳುವುದರಲ್ಲಿ ಯೋಗ ದಿವ್ಯ ಔಷಧಿ ಆಗಿದೆ. ಯೋಗ ಕೇವಲ ನಗರ ಪಟ್ಟಣಗಳ ಕೊಠಡಿಗಳಿಗೆ ಸೀಮಿತವಾಗಿಲ್ಲ. ಇದು ಮಣ್ಣಿನ ಮಕ್ಕಳ ಬದುಕಿನಲ್ಲೂ ಜೀವ ತುಂಬುತ್ತಿದೆ. ಬೆಳಗ್ಗೆಯಿಂದ ಸಂಜೆಯವರೆಗೆ ಗದ್ದೆ ತೋಟಗಳಲ್ಲಿ ಕಷ್ಟಪಡುವ ನಮ್ಮ ಅನ್ನದಾತನಿಗೆ ದೈಹಿಕ ಶ್ರಮ ಸಾಮಾನ್ಯ. ಆದ್ರೆ ಬದಲಾಗುತ್ತಿರುವ ಹವಾಮಾನ, ಆರ್ಥಿಕ ನಷ್ಟದ ಭೀತಿ ಮತ್ತು ಅವರ ಮನಸ್ಸನ್ನ ಕುಗ್ಗಿಸುತ್ತಿದೆ. ಇಂತಹ ಸಂದರ್ಭದಲ್ಲಿ ಹಳ್ಳಿಗಳಲ್ಲೂ ಯೋಗ ಜಾಗೃತಿ ಮೂಡುತ್ತಿರುವುದು ಒಳ್ಳೆಯ ಬೆಳವಣಿಗೆ. ಮಣ್ಣಿನಲ್ಲಿ ದುಡಿಯುವ ದೇಹಕ್ಕೆ ಯೋಗ ಹೊಸ ಶಕ್ತಿಯನ್ನ ತುಂಬುತ್ತದೆ.
ಹೆಣ್ಣು ಮಕ್ಕಳ ವಿಚಾರಕ್ಕೆ ಬಂದ್ರೆ ಮನೆಯ ಜವಾಬ್ದಾರಿ, ಕಚೇರಿಯ ಕೆಲಸ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕಿದೆ. ಆದ್ರೆ ಈ ಓಟದಲ್ಲಿ ಆಕೆ ತನ್ನ ಆರೋಗ್ಯವನ್ನ ಮರೆತು ಬಿಡುತ್ತಾಳೆ. ಹಾರ್ಮೋನ್ಗಳ ಏರುಪೇರು, ಮಾನಸಿಕ ಒತ್ತಡ ಮತ್ತು ದೈಹಿಕ ದಣಿವು ಮಹಿಳೆಯರನ್ನ ಬೇಗನೆ ಕಾಡುತ್ತವೆ. ಇಂತಹ ಸಂದರ್ಭದಲ್ಲಿ ಯೋಗವು ಪ್ರತಿಯೊಬ್ಬ ಮಹಿಳೆಯ ಆಪ್ತ ಗೆಳತಿಯಾಗಬಲ್ಲದು. ಮಹಿಳೆಯರ ದೈಹಿಕ ಮತ್ತು ಮಾನಸಿಕ ಸ್ಥಿತಿಗೆ ಯೋಗ ಅತ್ಯಂತ ಸೂಕ್ತವಾದದ್ದು. ಗರ್ಭಾವಸ್ಥೆಯ ದಿನಗಳಿಂದ ಹಿಡಿದು ವಯಸ್ಸಾಗುವವರೆಗಿನ ಪ್ರತಿಯೊಂದು ಹಂತದಲ್ಲೂ ಯೋಗಾಸನಗಳು ಮಹಿಳೆಗೆ ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತವೆ. ತನ್ನನ್ನು ತಾನು ಪ್ರೀತಿಸಲು, ತನ್ನ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಯೋಗ ಪ್ರತಿಯೊಬ್ಬ ಮಹಿಳೆಯ ಬದುಕಿನ ದಾರಿಯಾಗಬೇಕಿದೆ. ಇಂದು ಜಗತ್ತಿಗೆ ಶಾಂತಿಯ ಅಗತ್ಯವಿದೆ. ಯುದ್ಧಗಳ ಭೀತಿ, ದೇಶಗಳ ನಡುವಿನ ವೈಷಮ್ಯದ ನಡುವೆ ಯೋಗವು ಜಗತ್ತನ್ನ ಒಂದೇ ಸೂರಿನಡಿ ತರುತ್ತಿದೆ. ಇಡೀ ಜಗತ್ತೇ ಒಂದು ಕುಟುಂಬ ಎಂಬ ಭಾರತದ ಉದಾತ್ತ ಚಿಂತನೆಗೆ ಯೋಗವೇ ಹೊಸ ಮುನ್ನುಡಿ ಬರೆಯುತ್ತಿದೆ. ನನ್ನ ಉಸಿರು ಕೇವಲ ನನಗಷ್ಟೇ ಅಲ್ಲ, ಇಡೀ ಸಮಾಜದ ಶಾಂತಿಗೆ ಕಾರಣವಾಗಬೇಕು ಎಂಬ ಉದಾತ್ತ ಭಾವನೆ ಮೂಡುವುದೇ ಯೋಗದಿಂದ. ಜಗತ್ತಿನ ಪ್ರತಿಯೊಬ್ಬ ಮಾನವನು ಒಳಗಿನಿಂದ ಶಾಂತನಾದ್ರೆ ಇಡೀ ವಿಶ್ವದಲ್ಲೇ ಶಾಂತಿ ನೆಲೆಸುತ್ತದೆ. ಸ್ನೇಹಿತರೆ, ಯೋಗ ಎನ್ನುವುದು ಕೇವಲ ಜೂನ್ 21ರ ಒಂದು ದಿನದ ಹಬ್ಬವಾಗಬಾರದು. ಅದು ನಮ್ಮ ದಿನನಿತ್ಯದ ಉಸಿರಾಗಬೇಕು. ದಿನದ 24 ಗಂಟೆಗಳಲ್ಲಿ ಕೇವಲ 30 ನಿಮಿಷಗಳನ್ನ ನಿಮಗಾಗಿ, ನಿಮ್ಮ ಆರೋಗ್ಯಕ್ಕಾಗಿ ಮುಡಿಪಾಗಿಡಿ. ಯೋಗವನ್ನ ನಿಮ್ಮ ಜೀವನದಲ್ಲಿ ಭಾಗವಾಗಿಸಿಕೊಳ್ಳಿ. ಇದು ಈ ಹೊತ್ತಿನ ಸ್ಪೆಷಲ್ ಎಪಿಸೋಡ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.